ನಮಸ್ಕಾರ ಕಣ್ರಪ್ಪ, ನಾನೊಬ್ಬ ನಂಬರ್ 1 ಬುಲ್ಶಿಟ್ ಗಾಯ್. ಬೆಂಗಳೂರಲ್ಲಿ ಪರಭಾಷಿಗರು ಹಾಗೂ ವಲಸೆ ಬಂದಿರೋರು ತುಂಬ ಹೆಚ್ಚಾಗಿದ್ದಾರೆ. ಇದ್ರ ಮಧ್ಯೆ ನಮ್ಮ ಆಟೋದವ್ರಿಗೇನು ಕಷ್ಟ ಆಗಲ್ಲ ಬಿಡಿ, ಯಾಕಂದರೆ ನಾವು ಯಾರು ಹೇಳಿ, ಬೆಂಗಳೂರವರು. ಇದ್ರ ಮಧ್ಯೆ ಕನ್ನಡ ಬರದೇ ಇರುವಂತಹ ಪ್ರಯಾಣಿಕರಿಗಂತಾನೆ ತನ್ನ ಆಟೋದಲ್ಲಿ ಕೂತವರು ತನ್ನ ಜೊತೆ ಕನ್ನಡದಲ್ಲೇ ಮಾತಾಡಲಿ ಅಂತಾನೆ ಕನ್ನಡ ಫ್ರೇಸಸ್ ಜೊತೆಗೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುವಂತಹ ಒಂದು ಪೋಸ್ಟ್ನೆಲ್ಲ ರೆಡಿ ಮಾಡಿದ್ದಾರೆ. ಅವರ ಉದ್ದೇಶ ಇಷ್ಟೇ, ತನ್ನ ಜೊತೆ ಪ್ರಯಾಣ ಮಾಡೋರು ಒಂದೊಳ್ಳೆ ಸಂಭಾಷಣೆ ಮಾಡಲಿ ಅಂತ, ಅದು ಕನ್ನಡದಲ್ಲೇ. ಪೋಸ್ಟರಲ್ಲಿ ಜಾಸ್ತಿ ಏನಿಲ್ಲ, ಬೇಸಿಕ್ ಕನ್ನಡ. ಸರ್ ಎಷ್ಟಾಯಿತು, UPI ಇಲ್ಲ ಕ್ಯಾಶಾ, ಸರ್ ಸ್ವಲ್ಪ ಬೇಗ ಹೋಗಿ, ಹೀಗೆ. ಕನ್ನಡ ಬರಲ್ಲ ಅಂತ ಹೇಳಿ ಕಡೆಗಣಿಸ್ತಾರೆ. ತುಂಬ ರೂಢ ಬಿಹೇವ್ ಮಾಡ್ತಾರಪ್ಪ ಆಟೋದವರು ಅನ್ನೋ ರೀತಿ ಪೋರ್ಟ್ರೇ ಆಗಿದೆ. ಈ ಒಂದು ಪರ್ಸೆಪ್ಷನ್ನ ಚೇಂಜ್ ಮಾಡಬೇಕು ಅಂತಾನೆ ಸುಮಾರು 6 ವರ್ಷದಿಂದ ಆಟೋ ಓಡಿಸ್ತಾ ಇದ್ದವರು ಈ ಒಂದು ಐಡಿಯಾದಿಂದ ತನ್ನ ಸ್ವಂತ ದುಡಿಮೆಯಲ್ಲಿ 500 ಪೋಸ್ಟರ್ಗಳನ್ನು ಪ್ರಿಂಟ್ ಹಾಕಿಸಿ ಎಲ್ಲ ಆಟೋ ಓಡಿಸೋ ಸ್ನೇಹಿತರಿಗೂ ಹಂಚಿದ್ದಾರೆ. ಇದನ್ನು ಗುರುತಿಸಿ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನವರು ಇನ್ನೂ 10,000 ಪ್ರಿಂಟ್ ಮಾಡಿಸಿ ಈ ಐಡಿಯಾನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಇದರಲ್ಲಿ ಯಶಸ್ವಿಯಾಗಿದೆ. ಈ ಐಡಿಯಾನ ಶುರು ಮಾಡಿದವರ ಆ ಆಟೋ ಚಾಲಕನ ಹೆಸರು ಅಜು ಸುಲ್ತಾನ್, 31 ವರ್ಷದ ವ್ಯಕ್ತಿ, ಒಬ್ಬ ಮುಸ್ಲಿಂ. ಇಲ್ಲಿ ಧರ್ಮ ಕಾಣಿಸ್ತಿಲ್ಲ, ಕನ್ನಡದ ಮೇಲಿರುವ ಪ್ರೀತಿ ಕಾಣಿಸ್ತಾ ಇದೆ, ಯಾಕಂದರೆ ಅವನೊಬ್ಬ ಕನ್ನಡಿಗ.